ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಎಸಿ ಕಳವು ಆಗಿತ್ತು ಅನ್ನುವ ಆರೋಪ ಕೇಳಿ ಬಂದಿತ್ತು. ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಯಿತು ತಕ್ಷಣವೇ ಕಳವಾಗಿದೆ. ಎಸಿಗಳೆಲ್ಲವೂ ಕೂಡ ವಾಪಸ್ ಬಂದಿದೆ. ಎಸಿ ಕಳ್ಳತನ ಮಾಡಿರಬಹುದು ಯಾರು ಅಂತಂದ್ರೆ ವೈದ್ಯರು ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆ ಮುಖ್ಯಸ್ಥರ ವಿರುದ್ಧವೇ ಎಸಿ ಕಳುವ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ 24 ಎಸಿಗಳ ಕಳುವ ಆರೋಪ. ಏನ್ ಮಾಡಿದ್ರು? ಎಸಿಗಳನ್ನ ತಮ್ಮ ಮನೆಗೆ ತಗೊಂಡೋಗಿ ಹಾಕೊಂಡಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂತು. ಆರೋಪ ಮಾಡಿದ್ದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಕಳುವಾಗಿದೆ. ಎಲ್ಲ ಎಸಿಗಳು ವಾಪಸ್ ಬಂದು ಬಿಡುತ್ತೆ ಆಸ್ಪತ್ರೆಗೆ. ತೀವ್ರ ಸಂಚಲನ ಮೂಡಿಸಿದ ಕಿದ್ವಾಯಿ ಎಸಿ ಕಳವು ಪ್ರಕರಣ. ಇತ್ತೀಚೆಗೆ ಬಂದ ಒಂದು ಪ್ರಕರಣ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅನ್ಕೋತಿದ್ದೀನಿ. ಈ ಪ್ರಕರಣದಲ್ಲಿ ನಮ್ಮ ಸಂಸ್ಥೆ ಅಂದ್ರೆ ವಿಟಿಎಸ್ಎಂ ಪೆರಿಫೆರಲ್ ಕ್ಯಾನ್ಸರ್ ಕಲಬುರಗಿ, ಕಿಡ್ವಾಯಿ ಕಲಬುರಗಿಯಲ್ಲಿ ಕೆಲವು ಎಸಿಗಳ ಕಳ್ಳತನ ಆಗಿವೆ ಅಂತ ಒಂದು ಪ್ರಕರಣ ಮೂಡಿ ಬಂದಿದೆ. ಈ ಪ್ರಕರಣ ಸಂದರ್ಭದಲ್ಲಿ ನಾನು ಏನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ, ರೇಡಿಯೇಷನ್ ವಿಭಾಗದಲ್ಲಿ ಕೆಲವು ಎಸಿಗಳು, ಕೆಲವಲ್ಲ ಎಲ್ಲ ಎಸಿಗಳು ಕೆಟ್ಟಿದ್ವು. 15 ಎಸಿಗಳು ಕೆಟ್ಟಿದ್ವು. ಆ 15 ಎಸಿಗಳು ಕೆಟ್ಟಿದ್ದಾವೆ ಅಂತ ನಮಗೆ ಆ ಕಂಪನಿಯವರು ಹೇಳಿದ್ರು. ಅವ್ರು ಇಮೇಲ್ ಮಾಡಿ ಹೇಳಿದ್ದಾರೆ. ಅದನ್ನ ನಾವು ನಮ್ಮ ಕೇಂದ್ರ ಕಚೇರಿಯಾದ ಕಿಡ್ವಾಯಿ ಬೆಂಗಳೂರಿಗೆ ನಾವು ಹೇಳಿದ್ವಿ. ಅವರು ಅದನ್ನ ಯಾವ ತರದಿಂದ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕಂದ್ರೆ, ಎಸಿ ಟೆಂಡರ್ ಆಗಿ ಹೊಸ ಎಸಿ ಅಳವಡಿಸಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನೆಲ್ಲ ಅವರು ಅದನ್ನ ಮಾಡಿ ಟೆಂಡರ್ ಮುಖಾಂತರ ಹೊಸ ಎಸಿಗಳನ್ನ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ರು. 21ನೇ ತಾರೀಕು ಎಸಿ ಯಾರು ಬದಲಾಯಿಸಬೇಕಾಗುತ್ತಿದ್ದಾರೆ ಬಂದು ನಾವು ಎಸಿ ತಂದಿದ್ದೀವಿ. ಅದಕ್ಕೆ ಏನೇನು ಬೇಕಾದ ಸಾಮಗ್ರಿಗಳು ನಾವು ತಗೊಳ್ತೀವಿ. ಮತ್ತೆ ನಾಳೆಯಿಂದ ನಾವು ಕೆಲಸ, ಯಾಕಂದ್ರೆ ವೀಕೆಂಡ್ ಇದ್ದ ಕಾರಣ ರೇಡಿಯೇಷನ್ ನಮ್ಮ ಹತ್ರ ನಡೆಯೋದಿಲ್ಲ. ಅಂದ್ರೆ ವೀಕೆಂಡ್ ಅಲ್ಲಿ ರೇಡಿಯೇಷನ್ ಇರೋದಿಲ್ಲ. ಸೊ ಆ 2 ದಿನ ನಮಗೆ ಖಾಲಿ ಇರ್ತದೆ, ಪೇಷಂಟ್ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ನಾವು ಎಸಿಗಳು ಬದಲಾಯಿಸ್ಕೋತೀವಿ ಅಂತ ನನ್ಗೆ ಹೇಳಿದ್ರು. ಸೊ ಆ ದಿನ ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದೆ. ಅವ್ರು ಬಂದು ನನ್ನ ಭೇಟಿಯಾಗಿ ಒಂದು ಕರ್ಟಸಿ ಕಾಲ್ ಭೇಟಿಯಾಗಿ ಹೋದ್ರು. ಆಗ್ಲಿ ಅಂತ ನಾನು ಹೇಳಿದ್ದೆ. ಸೊ ಆ ದಿನ ಮರುದಿನ ನಾವು ಎಸಿ ಬದಲಾಯಿಸ್ತಾ ಇದ್ದಾರೆ, ರಜಾ ಇತ್ತು. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎಸಿಗಳು ಕಳ್ತನ ಆಗುತ್ತೆ. ಅದು ಸಿಸಿಟಿವಿನಲ್ಲಿ ಕಳ್ಳ ಸಿಗಿ ಬೀಳ್ತಾನೆ. ಅದಾದ್ಮೇಲೆ ಪೊಲೀಸರು ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂತ ಡಾಕ್ಟರ್ಸ್ ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು ಎಫ್ಐಆರ್ ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದ್ರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ್ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟರ್ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದೀನಿ ಅಂತ ಹೇಳ್ತಾನೆ. ಇದಾದ ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯ ಎಸಿ ಕಳ್ಳತನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯ ನಾನೀಗ ಅದೇ ಒಂದು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಸುಮಾರು 15ಕ್ಕೂ ಅಧಿಕ ಎಸಿ ಕಳ್ಳತನ ಆಗಿರುವಂತದ್ದು. ಅದಾದ ಬಳಿಕ ಏನು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರು ಕೂಡ ದಾಖಲಾಗಿರಲಿಲ್ಲ. ಬಳಿಕ ಈ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಚರ್ಚೆಗೆ ಕಾರಣವಾದ ಬಳಿಕ ಆಸ್ಪತ್ರೆಯಲ್ಲಿ ಕಳ್ಳತನವಾಗಿರುವಂತಹ ಒಂದಷ್ಟು ಎಸಿಗಳು ಕೂಡ ವಾಪಸ್ ತಂದಿಟ್ಟಿರುವಂತದ್ದು. ಅದಾದ ಬಳಿಕ ಏನು ಕಿದ್ವಾಯಿ ನಿರ್ದೇಶಕರ ಸೂಚನೆ ಮೇರೆಗೆ ಕೊನೆಗೆ 2 ಎಸಿ ಕಳ್ಳತನ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ದೂರು ದಾಖಲಾದ ಬಳಿಕ ಒಂದಷ್ಟು ಎಸಿಗಳು ಕಳ್ಳತನ ಆಗಿದೆ ಅನ್ನುವಂಥ ಎಸಿಗಳು ಏನೋ ಆರೋಪ ಕೇಳಿ ಬಂದಿತ್ತು. ಆ ಎಸಿಗಳೆಲ್ಲವೂ ಕೂಡ ವಾಪಸ್ ಬಂದಿರುವಂತದ್ದು. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಕಿದ್ವಾಯಿ ನಿರ್ದೇಶಕರನ್ನ ವಿಚಾರಣೆ ಮಾಡಿದ್ರೆ ರೇಡಿಯೇಷನ್ ವಿಭಾಗದಲ್ಲಿದ್ದಂತ ಎಸಿಗಳು ರಿಪೇರಿ ಅಂದ್ರೆ ಸುಮಾರು 7 ವರ್ಷ ಹಳೆಯ ಎಸಿಗಳಾಗಿರುವಂತದ್ದು. ಅದನ್ನ ಚೇಂಜ್ ಮಾಡೋದಕ್ಕೆ ಅಂತೇಳಿ ಕಳಿಸಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಎಸಿಗಳು ಯಾವುದೇ ರೀತಿಯಾದಂತಹ ಕಳ್ಳತನ ಆಗಿಲ್ಲ. ಅವೆಲ್ಲವೂ ಕೂಡ ಬೈಬೇಕಾಗುತ್ತೆ ಅಥವಾ ರಿಪೇರಿ ಮಾಡಿಸಿ ಫಿಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಕಳಿಸಿರುವಂತದ್ದು. ಆದ್ರೆ ಕಳ್ಳತನ ಯಾವುದೇ ರೀತಿಯಾದಂತಹ ಕಳ್ಳತನ ಆಗಿಲ್ಲ ಅನ್ನುವಂತ ವಿಚಾರ ಕೂಡ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿರುವಂತದ್ದು. ಅದಾದ ಬಳಿಕ ಅಂದ್ರೆ ಕೆಟ್ಟೋಗಿರುವಂತಹ ಎಸಿಗಳ ಜಾಗಕ್ಕೆ ಇದೀಗ ಹೊಸದಾಗಿ ಬ್ಲೂ ಸ್ಟಾರ್ ಎಸಿಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಸುಮಾರು 15ಕ್ಕೂ ಹೆಚ್ಚು ಬ್ಲೂ ಸ್ಟಾರ್ ಎಸಿಗಳನ್ನ ಅಳವಡಿಕೆ ಮಾಡಿ ಇರುವಂತದ್ದು. ಇನ್ನು 2
ಎಸಿಗಳ ಸ್ಪೇರ್ ಪಾರ್ಟ್ಸ್ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಆದರೆ ಈ ಒಂದು ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರಾದಂತ ಏನು ಗುರುರಾಜ್ ದೇಶಪಾಂಡೆ ಅವರ ವಿರುದ್ಧ ಕೆಲವೊಂದಷ್ಟು ಜನರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳ್ಳತನ ಆಗಿರುವಂತಹ ಎಸಿಗಳು ಗುರುರಾಜ್ ದೇಶಪಾಂಡೆ ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಗುರುರಾಜ್ ದೇಶಪಾಂಡೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಅಂದ್ರೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕಳ್ಳತನ ಅಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳತನ ಮಾಡಿ ಹಾಕೊಳ್ಳುವಂತ ಪ್ರಮೇಯವೇ ಬರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿವಿ, ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಎಸಿ ಕಳವು ಆಗಿತ್ತು ಅನ್ನುವ ಆರೋಪ ಕೇಳಿ ಬಂದಿತ್ತು. ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಯಿತು ತಕ್ಷಣವೇ ಕಳವಾಗಿದೆ, ಎಸಿಗಳೆಲ್ಲವೂ ಕೂಡ ವಾಪಸ್ ಬಂದಿದೆ. ಎಸಿ ಕಳ್ಳತನ ಮಾಡಿರುವುದು ಯಾರು ಅಂತಂದ್ರೆ ವೈದ್ಯರು ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆ ಮುಖ್ಯಸ್ಥರ ವಿರುದ್ಧವೇ ಎಸಿ ಕಳುವು ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ 24 ಎಸಿಗಳ ಕಳುವು ಆರೋಪ. ಏನ್ ಮಾಡಿದ್ರು, ಎಸಿಗಳನ್ನ ತಮ್ಮ ಮನೆಗೆ ತಗೊಂಡೋಗಿ ಹಾಕೊಂಡಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂತು. ಆರೋಪ ಮಾಡಿದ್ದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್. ಎಫ್ಐಆರ್ ದಾಖಲಾಗ್ತಾ ಇರಂತೆ ಕಳುವಾಗಿದೆ. ಎಲ್ಲ ಎಸಿಗಳು ವಾಪಸ್ ಬಂದು ಬಿಡುತ್ತೆ ಆಸ್ಪತ್ರೆಗೆ. ತೀವ್ರ ಸಂಚಲನ ಮೂಡಿಸಿದ ಕಿದ್ವಾಯಿ ಎಸಿ ಕಳುವು ಪ್ರಕರಣ. ಇತ್ತೀಚೆಗೆ ಬಂದ ಒಂದು ಪ್ರಕರಣ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅನ್ಕೋತಿದ್ದೀನಿ. ಈ ಪ್ರಕರಣದಲ್ಲಿ ನಮ್ಮ ಸಂಸ್ಥೆ ಅಂದ್ರೆ ವಿಟಿಎಸ್ಎಂ ಪೆರಿಫರಲ್ ಕ್ಯಾನ್ಸರ್ ಕಲಬುರಗಿ, ಕಿದ್ವಾಯಿ ಕಲಬುರಗಿಯಲ್ಲಿ ಕೆಲವು ಎಸಿಗಳ ಕಳ್ಳತನ ಆಗಿವೆ ಅಂತ ಒಂದು ಪ್ರಕರಣ ಮೂಡಿಬಂದಿದೆ. ಈ ಪ್ರಕರಣ ಸಂದರ್ಭದಲ್ಲಿ ನಾನು ಏನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ, ರೇಡಿಯೇಷನ್ ವಿಭಾಗದಲ್ಲಿ ಕೆಲವು ಎಸಿಗಳು, ಕೆಲವಲ್ಲ ಎಲ್ಲ ಎಸಿಗಳು ಕೆಟ್ಟಿದ್ವು. 15 ಎಸಿಗಳು ಕೆಟ್ಟಿದ್ವು. ಆ 15 ಎಸಿಗಳು ಕೆಟ್ಟಿದ್ದಾವೆ ಅಂತ ನಮಗೆ ಆ ಕಂಪನಿಯವರು ಹೇಳಿದ್ರು. ಅವ್ರು ಇಮೇಲ್ ಮಾಡಿ ಹೇಳಿದ್ದಾರೆ. ಅದನ್ನ ನಾವು ನಮ್ಮ ಕೇಂದ್ರ ಕಚೇರಿಯಾದ ಕಿದ್ವಾಯಿ ಬೆಂಗಳೂರಿಗೆ ನಾವು ಹೇಳಿದ್ವಿ. ಅವರು ಅದನ್ನ ಯಾವ ತರದಿಂದ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕಂದ್ರೆ, ಎಸಿ ಟೆಂಡರ್ ಆಗಿ ಹೊಸ ಎಸಿ ಅಳವಡಿಸಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನೆಲ್ಲ ಅವರು ಅದನ್ನ ಮಾಡಿ ಟೆಂಡರ್ ಮುಖಾಂತರ ಹೊಸ ಎಸಿಗಳನ್ನ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ರು. 21ನೇ ತಾರೀಕು ಎಸಿ ಯಾರು ಬದಲಾಯಿಸಬೇಕಾ ಗುತ್ತೇದಾರ್ ಬಂದು ನಾವು ಎಸಿ ತಂದಿದ್ದೀವಿ, ಅದಕ್ಕೆ ಏನೇನು ಬೇಕಾದ ಸಾಮಗ್ರಿಗಳು ನಾವು ತಗೊಳ್ತೀವಿ. ಮತ್ತೆ ನಾಳೆಯಿಂದ ನಾವು ಕೆಲಸ, ಯಾಕಂದ್ರೆ ವೀಕೆಂಡ್ ಇದ್ದ ಕಾರಣ ರೇಡಿಯೇಷನ್ ನಮ್ಮ ಹತ್ರ ನಡೆಯೋದಿಲ್ಲ. ಅಂದ್ರೆ ವೀಕೆಂಡ್ ಅಲ್ಲಿ ರೇಡಿಯೇಷನ್ ಇರೋದಿಲ್ಲ. ಸೊ ಆ 2 ದಿನ ನಮಗೆ ಖಾಲಿ ಇರ್ತದೆ, ಪೇಷಂಟ್ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ನಾವು ಎಸಿಗಳು ಬದಲಾಯಿಸ್ಕೋತೀವಿ ಅಂತ ನನ್ಗೆ ಹೇಳಿದ್ರು. ಸೊ ಆ ದಿನ ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದೆ. ಅವ್ರು ಬಂದು ನನ್ನ ಭೇಟಿಯಾಗಿ ಒಂದು ಕರ್ಟಸಿ ಕಾಲ್ ಭೇಟಿಯಾಗಿ ಹೋದ್ರು. ಆಗ್ಲಿ ಅಂತ ನಾನು ಹೇಳಿದ್ದೆ. ಸೊ ಆ ದಿನ ಮರುದಿನ ನಾವು ಎಸಿ ಬದಲಾಯಿಸ್ತಾ ಇದ್ದಾರೆ, ರಜಾ ಇತ್ತು. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎಸಿಗಳು ಕಳ್ತನ ಆಗುತ್ತೆ. ಅದು ಸಿಸಿಟಿವಿನಲ್ಲಿ ಕಳ್ಳ ಸಿಗಿ ಬೀಳ್ತಾನೆ. ಅದಾದ್ಮೇಲೆ ಪೊಲೀಸರಿಗೆ ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂತ ಡಾಕ್ಟರ್ಸ್ ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು ಎಫ್ಐಆರ್ ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದ್ರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ್ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟರ್ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದೀನಿ ಅಂತ ಹೇಳ್ತಾನೆ. ಇದಾದ ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿನ ಎಸಿ ಕಳ್ಳತನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯ ನನಗ ಅದೇ ಒಂದು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಸುಮಾರು 15ಕ್ಕೂ ಅಧಿಕ ಎಸಿ ಕಳ್ಳತನ ಆಗಿರುವಂತದ್ದು. ಅದಾದ ಬಳಿಕ ಏನು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರು ಕೂಡ ದಾಖಲಾಗಿರಲಿಲ್ಲ. ಬಳಿಕ ಈ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಚರ್ಚೆಗೆ ಕಾರಣವಾದ ಬಳಿಕ ಆಸ್ಪತ್ರೆಯಲ್ಲಿ ಕಳ್ಳತನವಾಗಿರುವಂತಹ ಒಂದಷ್ಟು ಎಸಿಗಳು ಕೂಡ ವಾಪಸ್ ತಂದಿಟ್ಟಿರುವಂತದ್ದು. ಅದಾದ ಬಳಿಕ ಏನು ಕಿದ್ವಾಯಿ ನಿರ್ದೇಶಕರ ಸೂಚನೆ ಮೇರೆಗೆ ಕೊನೆಗೆ 2 ಎಸಿ ಕಳ್ಳತನ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ದೂರು ದಾಖಲಾದ ಬಳಿಕ ಒಂದಷ್ಟು ಎಸಿಗಳು ಕಳ್ಳತನ ಆಗಿದೆ ಅನ್ನುವಂಥ ಎಸಿಗಳು ಏನೋ ಆರೋಪ ಕೇಳಿ ಬಂದಿತ್ತು. ಆ ಎಸಿಗಳೆಲ್ಲವೂ ಕೂಡ ವಾಪಸ್ ಬಂದಿರುವಂತದ್ದು. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಕಿದ್ವಾಯಿ ನಿರ್ದೇಶಕರನ್ನ ವಿಚಾರಣೆ ಮಾಡಿದ್ರೆ
ಅಂದ್ರೆ ರೇಡಿಯೇಷನ್ ವಿಭಾಗದಲ್ಲಿದ್ದಂತ ಎಸಿಗಳು ರಿಪೇರಿ ಅಂದ್ರೆ ಸುಮಾರು 7 ವರ್ಷ ಹಳೆಯ ಎಸಿಗಳಾಗಿರುವಂತದ್ದು, ಅದನ್ನ ಚೇಂಜ್ ಮಾಡೋದಕ್ಕೆ ಅಂತೇಳಿ ಕಳಿಸಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಎಸಿಗಳು ಯಾವುದೇ ರೀತಿಯಾದಂತಹ ಕಳ್ಳತನ ಆಗಿಲ್ಲ, ಅವೆಲ್ಲವೂ ಕೂಡ ಬೈಬೇಕಾಗುತ್ತೆ ಅಥವಾ ರಿಪೇರಿ ಮಾಡಿಸಿ ಫಿಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಕಳಿಸಿರುವಂತದ್ದು. ಆದ್ರೆ ಕಳ್ಳತನ ಯಾವುದೇ ರೀತಿಯಾದಂತಹ ಕಳ್ಳತನ ಆಗಿಲ್ಲ ಅನ್ನುವಂತ ವಿಚಾರ ಕೂಡ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿರುವಂತದ್ದು. ಅದಾದ ಬಳಿಕ ಅಂದ್ರೆ ಕೆಟ್ಟೋಗಿರುವಂತಹ ಎಸಿಗಳ ಜಾಗಕ್ಕೆ ಇದೀಗ ಹೊಸದಾಗಿ ಬ್ಲೂ ಸ್ಟಾರ್ ಎಸಿಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಸುಮಾರು 15ಕ್ಕೂ ಹೆಚ್ಚು ಬ್ಲೂ ಸ್ಟಾರ್ ಎಸಿಗಳನ್ನ ಅಳವಡಿಕೆ ಮಾಡಿ ಇರುವಂತದ್ದು. ಇನ್ನು 2 ಎಸಿಗಳ ಸ್ಪೇರ್ ಪಾರ್ಟ್ಸ್ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಆದ್ರೆ ಈ ಒಂದು ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರಾದಂತ ಏನು ಗುರುರಾಜ್ ದೇಶಪಾಂಡೆ ಅವರ ವಿರುದ್ಧ ಕೆಲವೊಂದಷ್ಟು ಜನರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳ್ಳತನ ಆಗಿರುವಂತಹ ಎಸಿಗಳು ಗುರುರಾಜ್ ದೇಶಪಾಂಡೆ ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಗುರುರಾಜ್ ದೇಶಪಾಂಡೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಅಂದ್ರೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕಳ್ಳತನ ಅಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳತನ ಮಾಡಿ ಹಾಕೊಳ್ಳುವಂತ ಪ್ರಮೇಯವೇ ಬರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿವಿ, ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.